ಚಾರ್ಜ್ ಶೀಟ್ ನಲ್ಲಿ ಬಟಾ ಬಯಲಾಗ್ತಾ ಇದೆ ದರ್ಶನ್ನ ಕ್ರೌರ್ಯ. ಡಿ ಬಾಸ್ನ ಮೆಚ್ಚಿಸೋಕೆ ಗ್ಯಾಂಗ್ ನಿಂದ ರೇಣುಕಾ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕಣ್ಣಿಗೆ ಹೊಡೆಯುವವಳು ದರ್ಶನ್ಗೆ ಹೇಳಿದ್ದೆ ಗ್ಯಾಂಗು ಅಂತ ಹೇಳಲಾಗ್ತಾ ಇದೆ. ಸೊ ದರ್ಶನ್ ಅವರನ್ನ ಮೆಚ್ಚಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಸಿಕ್ಕಾಬಟ್ಟೆ ಕ್ರೌರ್ಯವನ್ನ ಮೆರೆದಿದ್ದಾರೆ. ಹುರಿದುಂಬಿಸೋದು ಅಂತಾರೆ ಗೊತ್ತಾ ನಿಮಗೆ? ನಾರ್ಮಲ್ ಆಗಿ ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಗೇಮ್ಸ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರಬೇಕು ಅಂತ ಓಡು 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 ಅಂತ ಹುರಿದುಂಬಿಸ್ತಾ ಇರ್ತಾರೆ, ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಹಂಗೆ ಇಲ್ಲಿ ಹೊಡಿರಿ ಬಿಡಬೇಡಿ ಹಾಕಿ 4 ಅಂತ ಹುರಿದುಂಬಿಸೋ ಕೆಲಸ ಬೇರೆ ಮಾಡಿದ್ರು. ಅದ್ಗೇನ ಕೆಟ್ಟ ದೃಷ್ಟಿಯಿಂದ ನೋಡಿರೋ ಈ ಕಣ್ಣು ಇರಬಾರ್ದು ಅಣ್ಣ, ಇರಬಾರ್ದು. ಈ ಕಣ್ಣೆ ಹೊಡಿರಿ ಅಣ್ಣ, ಹೊಡಿರಿ ಬಾಸ್, ನೀವು ಹೊಡಿರಿ, ಮುಂದಿನ ನಾವು ನೋಡ್ಕೊಳ್ತೀವಿ ಅಂತ ಹುರಿದುಂಬಿಸಿದ್ರಂತೆ, ಕಿರ್ಚಾಡಿದ್ರಂತೆ. ಡಿ ಗ್ಯಾಂಗ್ನ ರಾಘವೇಂದ್ರ ಹಾಗೂ ನಂದೀಶ್ ಹೇಳ್ತಾ ಇದ್ದ ಹಾಗೇನೆ ರೊಚ್ಚಿಗೆದ್ದಂತ ದರ್ಶನ್ ಹೊಡೆದಿದ್ದಾರೆ. ಇವರಿಬ್ರು ಬಿಡಬೇಡಿ ಅಣ್ಣ, ಅದಕ್ಕೆ ಇದೇ ಕಣ್ಣಲ್ಲಿ ನೋಡಿದ್ದು, ಅದಕ್ಕೆ ಇದೇ ಕಣ್ಣಲ್ಲಿ ಮೆಸೇಜ್ ಮಾಡಿದ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ನೀವು ನಮ್ಮ ಅದಕ್ಕೆಗೆ ಮೆಸೇಜ್ ಮಾಡ್ತಾನಾ, ಹಾಕಿ 4 ಅಂತ ಹುರಿದುಂಬಿಸೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಹೇಳೋದು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ. ನಾವು ಯಾರ ಜೊತೆಗೆ ಬಾಂಧವ್ಯವನ್ನ ಇಟ್ಕೊಂತೀವೋ, ಯಾರ ಸಹವಾಸವನ್ನ ಮಾಡ್ತೀವೋ, ನಮ್ಮ ಸುತ್ತಮುತ್ತ ಇರೋರು ಹೆಂಗಿರ್ತಾರೋ ನಮ್ಮ ವರ್ತನೆಗಳು ಕೂಡ ಹಾಗೇ ಇರತ್ತೆ. ಇಂಥ ವಿಚಾರಗಳಲ್ಲಿ ಅಪ್ಪ ಅಮ್ಮ ಏನು ಸಂಸ್ಕಾರ ಕಲಿಸಿದ್ದಾರೋ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ಗಂಡು ಮಕ್ಕಳಿಗೆ ಅಪ್ಪ ಅಮ್ಮಂದು ಹೇಳಲ್ಲ. ಯಾಕೆ ಹೇಳಿ? ಅಪ್ಪ ಅಮ್ಮಂಗಿಂತ ಜಾಸ್ತಿ ಫ್ರೆಂಡ್ಶಿಪ್ಪಲ್ಲಿ ಹಾಳಾಗಿ ಹೋಗಿರ್ತಾರೆ. ಎಂಥವ್ರು ಸಹವಾಸ ಮಾಡಿದಿರ್ರಿ ನೀವು ಅಂತ ಹೇಳ್ತಾರೆ. ದರ್ಶನ್ ವಿಚಾರದಲ್ಲಿ ಆಗಿದ್ದು ಇದೆ. ಅವತ್ತು ಇವರೆಲ್ಲ ಬಾಯಿ ಮುಚ್ಕೊಂಡು ಹೊಡಿಬೇಡಿ, ಬೇಡ ಬಿಟ್ಬಿಡಿ ಅಣ್ಣ, ಕಾನೂನಿದೆ, ಪೊಲೀಸರು ಇದ್ದಾರೆ, ಒಂದು ಮಾತು ಹೇಳಿ ನೀವು ಪೊಲೀಸರಿಗೆ, ಇಲ್ಲಿಗೆ ಬರ್ತಾರೆ, ನಾವು ಕರ್ಕೊಂಡೋಗಿ ಸ್ಟೇಷನಿಗೆ ಬಿಡ್ತೀವಿ ಅಂತ ಅಂದಿದ್ರೆ ಒಂದು ಕೊಲೆ ಅನ್ನೋದಾಗ್ತಿರ್ಲಿಲ್ಲ. ಸುತ್ತಮುತ್ತ ಇರೋ ಅಭಿಮಾನಿಗಳು, ಸುತ್ತಮುತ್ತ ಇರೋ ಸ್ನೇಹಿತರು, ಅಣ್ಣ ಅನ್ನೋರು, ತಮ್ಮ ಅನ್ನೋರು, ಬಾಸ್ ಅನ್ನೋರು ಎಲ್ಲರೂ ಬಿಡಬೇಡಿ, ಹೊಡಿರಿ, ನೀವು ಮಾಡಿದ್ದೆ ಸರಿ, ನೀವು ಮಾಡ್ತಿರೋದೇ ಸರಿ, ನೀವು ಹಿಂಗೆ ಮಾಡಬೇಕು ಅಂತ ಹೇಳೇ ಇವತ್ತು ಈ ರೀತಿಗೆ ತಂದು ಕೂರಿಸಿರೋದು. ರೇಣುಕಾ ಸ್ವಾಮಿಯ 2 ಕೈಗಳನ್ನು ಆ ಕಡೆ ಈ ಕಡೆ ಹಿಡ್ಕೊಂಡು ಇಬ್ರೂ ಕೈ ಹಿಡಿತಿದ್ದಂತೆ ರೇಣುಕಾ ಕಣ್ಣಿಗೆ ಪಂಚ್ ಕೊಟ್ಟಿದ್ರು ದರ್ಶನ್. ಈ ಪಂಚ್ ಕೊಟ್ಟಿದ್ದ ಹೊಟ್ಟಕ್ಕೆ ಆ ಮನುಷ್ಯ ರೇಣುಕಾ ಸ್ವಾಮಿ ಕಣ್ಣಿನ ದೃಷ್ಟಿಯೇ ಹೋಗ್ಬಿಟ್ಟಿತ್ತು. ಈ ರೇಣುಕಾ ಸ್ವಾಮಿ ಮಾಡಿದ ಸರಿ ಅಂತ ಯಾರೂ ಹೇಳಲ್ಲ. ಯಾಕೆ ಬೇಕು ಕಂಡರ್ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು, ನೀನು ಚೆನ್ನಾಗಿದ್ಯಾ, ನೀನು ಸಖತ್ತಾಗಿದ್ಯಾ, ನೀನು ಬ್ಯೂಟಿಫುಲ್ ಆಗಿದೆಯಾ, ನಿಂಗೆ ನಾನು 10,000 ಕೊಡ್ತೀನಿ, ಯಾಕೆ ಬೇಕು? ಈ ಮನುಷ್ಯನಿಗೆ ದುಡಿಯೋದಕ್ಕೆ 10,000 ಬೇರೆಯವರಿಗೆ ಕೊಡೋದಾದರೆ ಈ ಹೆಂಡತಿನ ಮಕ್ಕಳನ್ನ ಹೆಂಗೆ ಸಾಕ್ತಾ ಇದ್ದೆ ಈ ಮನುಷ್ಯ? ಇವನು ಮಾಡಿದ್ದು ತಪ್ಪೆ. ಆದರೆ ಜೀವ ತೆಗೆಯುವ, ಕೊಲೆ ಮಾಡುವ, ಕಣ್ಣಿನ ದೃಷ್ಟಿ ತೆಗೆಯುವ ಅಧಿಕಾರ ಯಾವ ವ್ಯಕ್ತಿಗೂ ಇಲ್ಲ. ಕಾನೂನೇ ಆದರೂ ಅದರಲ್ಲೊಂದು ಲಿಮಿಟ್ಸ್ ಇದೆ ರೀ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದೇ ಶಿಕ್ಷೆ ಕೊಡಬೇಕು ಅಂತ. ಕೈ ಮೂಳೆ ಮುರಿಯೋದು, ಕಾಲು ಮೂಳೆ ಮುರಿಯೋದು, ಕರೆಂಟ್ ಶಾಕ್ ಕೊಡೋದು, ಕಣ್ಣಿಗೆ ಗುದ್ದೋದು, ಹೊಡೆಯೋದು, ಸಾಯಿಸೋದು, ಇದ್ಯಾವುದೂ ಯಾರೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇವತ್ತು ದರ್ಶನ್ 2 ಮದುವೆ ಆಗಿದ್ದಾರೆ, ನಾನು ಆಗಬಾರ್ದಾ ಅಂತ ಒಬ್ಬ ಜಿದ್ದಿಗೆ ಬಿದ್ದು ತನ್ನ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗೋ ಥರ ಮಾಡಿದ್ದಾನೆ. ಇದೇ ಥರ 4 ಜನ ದರ್ಶನ್ ಹಿಂಗೆ ಹೊಡೆದಿದ್ರು ಮೆಸೇಜ್ ಮಾಡಿದ್ಕೆ, ನಮ್ಮ ಹುಡುಗಿಗೆ ಮೆಸೇಜ್ ಮಾಡ್ತೀಯಾ, ನನ್ನ ತಂಗಿಗೆ ಮಾಡ್ತೀಯಾ, ನನ್ನ ಅಕ್ಕಂಗೆ ಮಾಡ್ತೀಯಾ, ನಮ್ಮ ಅಮ್ಮಂಗೆ ಮಾಡ್ತೀಯಾ, ನನ್ನ ಹೆಂಡತಿಗೆ ಮಾಡ್ತೀಯಾ ಅಂತ ಮನೇಲಿರೋ ಗಂಡು ಮಕ್ಕಳು ಎಲ್ಲ ಚಾಕು ಚೂರಿ ಎಲ್ಲ ಹಿಡ್ಕೊಂಡು ಎಲ್ಲಾರನ್ನೂ ಕೊಲೆ ಮಾಡ್ತೀವಿ, ಸಾಯಿಸ್ಬಿಡ್ತೀವಿ ಅಂತ ಹೋಗ್ಬಿಟ್ರೆ ಈ ಬೆಂಗಳೂರೇ ಅಂತ ನಾವು ತಗೊಂಡ್ರು ಎಷ್ಟೋ ಹೆಣಗಳು ಬಿದ್ದು ಹೋಗ್ಬಿಡುತ್ತೇನೋ. ಹಾಗಾಗಿ ಸೆಲೆಬ್ರಿಟಿಗಳು ಏನೇ ಮಾಡಬೇಕಾದ್ರೂ ಎಚ್ಚೆತ್ಕೊಂಡು ಮಾಡಬೇಕು ಅಂತ ಹೇಳೋದು. ಇನ್ನು ಸಹವಾಸ ನಾವು ಎಂಥವ್ರದ್ದು ಮಾಡ್ತೀವಿ, ಯಾಕಾಗಿ ಮಾಡಿದ್ದೀವಿ ಅನ್ನೋದನ್ನ 1000 ಬಾರಿ ಯೋಚನೆ ಮಾಡಬೇಕು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲೇ ಇರಬೇಕು ಅಂತ ಇದೇ ಕಾರಣಕ್ಕೆ ಹೇಳೋದು. ಹೊಡಿರಿ ಅಣ್ಣ, ಅದಕ್ಕೆ ಮೆಸೇಜ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಅತ್ತಿಗೆಗೆ ಮಾಡಿದ್ದು ಇವರೇ, ಹೊಡಿರಿ ಅಂತ ಅಂದ್ಬಿಟ್ರಂತೆ. ಇವರು ಟ್ರಿಗರ್ ಆಗಿಬಿಟ್ರಂತೆ, ಇವರು ಹೊಡೆದು ಬಿಟ್ರಂತೆ. ಈಗ ಅಣ್ಣ, ಅತ್ತಿಗೆ, ಸೇವಕರು ಎಲ್ಲರೂ ಜೈಲಲ್ಲಿ ಕೂತಿದ್ದಾರೆ. ಮನೆಯವ್ರಗಳ ಕತೆಗೇನು? ದುಡ್ಡಿರೋರ್ದು ಬಿಡಿ, ಹೇಗೋ ನಡೆಯುತ್ತೆ, ಕಾನೂನು ಹೋರಾಟ ಮಾಡ್ತಾರೆ, ಲಾಯರ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ತಾರೆ, ಸಾಯೋ ತನಕ ಕಾನೂನು ಹೋರಾಟ ಮಾಡ್ತಾರೆ. ಮನೆಗೆ ದುಡಿಯೋ ಒಬ್ಬ ವ್ಯಕ್ತಿ ಅಂತ ಅನ್ನಿಸ್ಕೊಂಡವರು ಬಂದು ಜೈಲಲ್ಲಿ ಕೂತಿದ್ದಾರಲ್ಲ, ಅವ್ರ ಮನೆಗಳ ಕತೆಗೇನು? ಪ್ರತಿಯೊಂದನ್ನು ಯೋಚನೆ ಮಾಡಬೇಕು ಅಲ್ವಾ?